ಮಾಡಿ ಆಟೋದಲ್ಲಿ ತಗೊಂಡೋಗಿ ಗುಂಡಿ ತೋಡ್ ಹಾಕಲಾಗಿತ್ತು. ಏನಕ್ಕೋಸ್ಕರ ಕೊಲೆ ಆಗಿತ್ತು, ಕೇಸ್ ಹೆಂಗ್ ಪತ್ತಾಯ್ತು, ಎಷ್ಟು ಜನ ಅರೆಸ್ಟ್ ಆಗಿದ್ರು? ನಿನ್ನೆ ದಿನ ನಮಗೆ ಕಂಬಿಪುರ ಲಿಮಿಟ್ಸ್ ಅಲ್ಲಿ ಒಂದು ಆಟೋ ನಿಂತಿದ್ರ ಬಗ್ಗೆ ಮಾಹಿತಿ ಬರುತ್ತೆ. ಆಟೋಗೆ ರಕ್ತ ಗಲ್ಲೆ ಎಲ್ಲ ಹತ್ತಿದ್ದು ಅನ್ನೋದ್ರ ಬಗ್ಗೆ. ನಂತರ ಆಟೋ ಯಾರ್ದು ಏನು ಅಂತ ತಿಳ್ಕೊಲಾಗಿ ಅದು ರಕ್ಷಿತ್ ಅನ್ನೋರಿಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಗತ್ತೆ. ಅಷ್ಟ ಹೊತ್ತಿನಲ್ಲಿ ಅವ್ರ ರಕ್ಷಿತನ ತಾಯಿ ಬಂದ್ಬಿಟ್ಟು ನನ್ನ ಮಗ ಬೆಳಿಗ್ಗೆನೆ ಆಟೋ ತಗೊಂಡು ಹೋಗಿದ್ದಾನೆ, ಇನ್ನೂವರೆಗೂ ಬಂದಿಲ್ಲ, ಮತ್ತೆ ನಾನು ಅವನು ಸ್ನೇಹಿತನ ಕಡೆಯಿಂದ ದುಡ್ಡು ತಗೊಂಡ್ಬರ್ಬೇಕು, ಅವ್ನು ಕೊಡ್ಬೇಕಾಗಿರುವಂತ ದುಡ್ಡು ತಗೊಂಡ್ ಬರ್ತೀನಿ ಅಂತಂದು ಹೇಳ್ಬಿಟ್ಟು ಹೋಗಿದ್ದಾನೆ. ಅವನು ಇನ್ನೂ ಬಂದಿಲ್ಲ. ಮತ್ತೆ ನಾನು ಹೋಗಿ ಅವನಿಗೆ ಸ್ನೇಹಿತನಿಗೆ ಕೇಳಲಾಗಿ ಅವನು ಸ್ನೇಹಿತ ಬಂದ್ಬಿಟ್ಟು ನಿಮ್ಮ ಮಗನನ್ನ ನನ್ ಜೊತೆ ಎಲ್ಲ ಜಗಳ ಮಾಡಿದಾನೆ, ಹೀಗಾಗಿ ಅಲ್ಲಿ ರಾಮಸದ್ರ ಕೆರೆ ಹತ್ರ ನಾನು ಮತ್ತೆ ನನ್ನ ಕಸಿನ್ ತಮ್ಮನಾದ ಅವನ್ ಜೊತೆ ಕೂಡ್ಕೊಂಡ್ಬಿಟ್ಟು ಇಬ್ರು ಹೊಡೆದ್ ಹಾಕಿದ್ವಿ, ತಲೆ ಮೇಲೆ ಕಲ್ಲೂನು ಕೂಡ ಎತ್ತಿ ಹಾಕಿದ್ವಿ ಅಂತಂದ್ ಹೇಳಿ ಆ ತಾಯಿಗೆ ಹೇಳ್ತಾರೆ. ಆಕಿ ಹೆದರ್ಕೊಂಡ್ಬಿಟ್ಟು ಕುಂಬಳಗೂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದ್ಬಿಟ್ಟು ಒಂದು ಕೊಲೆ ಪ್ರಕರಣ, ಈ ತರ ನನ್ನ ಮಗನ್ನ ಇವ್ರು ಕರೆದ್ಕೊಂಡು ಹೋಗ್ಬಿಟ್ಟು ಕೊಲೆ ಮಾಡಿದ್ದಾರೆ ಅಂತಂದ್ ಹೇಳ್ಬಿಟ್ಟು ಕೊಲೆ ಪ್ರಕರಣ ದಾಖಲಾಗುತ್ತೆ. ಅವರು ರಕ್ಷಿತ್ ಏನ್ ಡಿಸೀಸ್ಡ್ ಇದಾನಲ್ಲ, ತಂದೆ ನಾಗರಾಜ್ 26 ವರ್ಷ, ಅವನು ಮತ್ತೆ ಅಕ್ಯೂಸ್ಡ್ A1 ಮೊಯಿನ್ ಪಾಷಾ ಅಂತಂದು ಅವರಿಬ್ಬರ ನಡುವೆ ಹಣಕಾಸಿನ ವ್ಯವಹಾರಗಳು ನಡೆದಿದೆ. ಅವನು ಮೊಯಿನ್ ಪಾಷಾ ರಕ್ಷಿತನಿಗೆ ಸ್ವಲ್ಪ ಹಣ ಕೊಡ್ಬೇಕಾಗಿರ್ತೈತಿ. ಮನೆ ಬಿಡೋಕ್ಕಿಂತ ಮುಂಚೆ ಅವನ್ ತಾಯಿ ಮುಂದ್ಗಡೆ ನನ್ನ ಇವನ್ ಮೊಯಿನ್ ಹತ್ರ ಹೋಗ್ಬಿಟ್ಟು ನನಗ್ ಬೇಕಾಗಿರೋ ಹಣವನ್ನ ನಾನು ತಗೊಂಡ್ ಬರ್ತೀನಿ ಅಂತಂದ್ ಹೇಳ್ಬಿಟ್ಟು ಮನೆಯಿಂದ ಆಚೆ ಹೋಗಿರ್ತಾನೆ. ಈ ಸದ್ಯ ಮಾಹಿತಿ ಪ್ರಕಾರ ಅಷ್ಟು ಅವನ ಇಬ್ಬರ ನಡುವೆ ಹಣದ ವ್ಯವಹಾರ ಹೇಗಿದೆ ಅನ್ನೋದು ಗೊತ್ತಾಗಿದೆ. ಇವರು ರಾಮಸದ್ರ ಕೆರೆ ಹತ್ರ ಹೋಗ್ಬಿಟ್ಟು ಅಲ್ಲಿಗೆ ಮೋಹಿನನ್ನ ಕರೆಸ್ಕೊಂಡು ಅಲ್ಲಿ ಇದು ಡಿಸೀಸ್ಡ್ ಆಗಿರುವಂತ ರಕ್ಷಿತನ ಕರೆಸ್ಕೊಂಡ್ಬಿಟ್ಟು ಅಲ್ಲಿ ಮೋಹಿನ್ ಮತ್ತೆ A2 ಜುವೆನೈಲ್ ಅವರಿಬ್ರು ಕೂಡ್ಬಿಟ್ಟು ಇವನಿಗೆ ರಕ್ಷಿತನಿಗೆ ದೊನ್ನೆಯಿಂದ ಮತ್ತೆ ಕಲ್ಲಿನಿಂದ ಹೊಡೆದು ಸಾಯಿಸಿ ಅದೇ ರಕ್ಷಿತನ ಆಟೋದಲ್ಲಿನೇ ತಗೊಂಡ್ ಬಂದು ಇನ್ನೊಂದು ರಾಮಸದ್ರ ಹತ್ರನೇ ಇನ್ನೊಂದು ಖಾಲಿ ಜಾಗ ಇದೆ, ಅಲ್ಲಿ ಒಂದು ಗುಂಡಿ ಇದೆ, ಅಲ್ಲಿ ಬಿಸಾಕಿ ಹೋಗಿರುತ್ತಾರೆ.